ತೊಗರಿ ಖರೀದಿ ಕೇಂದ್ರದಲ್ಲಿ ರೈತರ ತೊಗರಿ ಬೆಳೆ ಖರೀದಿ ಮಾಡಲು ಲಂಚ ಪಡೆಯಲಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಮಹಾಂತಗೌಡ ನಂದಿಹಳ್ಳಿ ಅವರು ಆರೋಪ ಮಾಡಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಪ್ರಸಕ್ತ 2024-25ನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಯೋಜನೆಯಡಿಯಲ್ಲಿ ತೊಗರಿ ಕೇಂದ್ರ ಪ್ರಾರಂಭವಾಗಿದ್ದು, ಈಗಾಗಲೇ 500 ರಿಂದ 1000 ಕ್ವಿಂಟಾಲ್ ರೈತರಿಂದ ಖರೀದಿ ಮಾಡಿಕೊಂಡು ಪ್ರತಿ ಕ್ವಿಂಟಾಲ್ ತೊಗರಿಗೆ 2 ಕೆಜಿ ವಜಾ ಮಾಡಿಕೊಳ್ತಿದ್ದು, ಹಮಾಲಿ ಎಂದು ಪ್ರತಿ ಕ್ವಿಂಟಾಲ್ಗೆ 100 ರೂಪಾಯಿ ತೆಗೆದುಕೊಳ್ತಿದ್ದಾರೆ. ಪ್ರತಿದಿನ ಒಂದು ಕೇಂದ್ರದಲ್ಲಿ ಸುಮಾರು 300 ರಿಂದ 400 ಕ್ವಿಂಟಾಲ್ ತೊಗರಿ ಖರೀದಿ ಮಾಡುತ್ತಿದ್ದು, ಒಂದು ದಿನಕ್ಕೆ ರು 40,000 ದಿಂದ 50,000 ರೈತರಿಂದ ಲಂಚ ತೆಗೆದುಕೊಳ್ತಿದ್ದು, ಈ ಕುರಿತು ಯಡ್ರಾಮಿ ತಾಲೂಕಿನ ಬೆಳವಾರ ಮತ್ತು ಜೇವರ್ಗಿ ತಾಲೂಕಿನ ಯಾಳವಾರ ತೊಗರಿ ಕೇಂದ್ರಗಳಲ್ಲಿ ಭ್ರಷ್ಟಾಚಾರ ನಡೆದಿರುವುದು ಸಾಬೀತಾದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ತನಿಖೆಯ ನೆಪದಲ್ಲಿ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಅಂತ ಕಿಡಿಕಾಡಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಗುರಣ್ಗೌಡ ಸೋಮನಾಥ್ ಹಳ್ಳಿ, ಸೋಮಣ್ಣಗೌಡ ಬಳಭಟ್ಟಿ, ಸಂತೋಷ್ ರಾಥೋಡ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಾಧ್ಯಮ ಸೋದರರಿಗೆ ಒಂದು ವಿನಂತಿ ಮಾಡ್ಕೊತೀವ್ರಿ, ಏನಂತಂದ್ರ ನೀವು ಲೆಕ್ಕ ಹಾಕಿ ನೋಡ್ರಿ. ನೀವು ಇದ್ರಾಗ ರೈತರನ್ನು ಹೊಲ ಮನಿ ಎಂಟೂವರೆ ಸಾವಿರ ನಾವ್ ಯಾಕೆ ನಮ್ಮ ದಾಣಿ ಸಿಕ್ಕರೆ ನಾವ್ ಯಾಕೆ ನಾವು ಸಾಲ ಸೂಲ ಮಾಡಿ ಕೇಸಿಂದ ಏನಾದ್ರು ತಂದು ಹಾಕಿರ್ತೀವ್ರಿ. ಸರ್ಕಾರ ರೊಕ್ಕನೇ ನೆಲೆ ಹಾಕಲಾಗ್ಯದ್ರಿ. ಅವಾಗ ನಾವ್ ಏನ್ ಮಾಡಮ್ರಿ? ಈಗ ಒಬ್ಬ ದಲಾಲ್ ಬರ್ತಾನ್ರಿ, 6,800 ರೂಪಾಯಿ ನಲ್ಲಿ ರೊಕ್ಕ ಕೊಡ್ತೀವಿ ಅಂತ. ನಾವು ಇಲ್ಲಿ ಎಣ್ಣೆ ಪುಡಿ ಉದ್ರಿ ತಂದಿರ್ತೀವಿ ಅಂತ ಮುಂಗಡದಾಗ ಏನ್ ಮಾಡಿರ್ತೀವ್ರಿ, ಎಲ್ಲಪ್ಪ 2-3 ತಿಂಗಳು ಅನ್ನೋದು 6,800 ದಾಣಿ ಮಾಡಿಲ್ಲ. ಸರ್ ಇದು ಚೈನ್ ಸಿಸ್ಟಮ್ ಅದರಿ. ನನ್ನ ಮೊಬೈಲ್ದಾಗ ಇದು ಅದ್ರಿ, ಅದೇ ಹುಡುಕ್ಲಿಕ್ಕೆ ಸರ್. ಅದು ಆಡಿಯೋ ಆದ್ರು ಸರ್, ಅದ್ರಿ ಅದೇ ವಿಡಿಯೋ ಇಲ್ಲ ಸರ್. ಆಡಿಯೋ ಅದರಿ, ದಾಖಲೆ ಆಗಬೇಕು. ಕೋರ್ಟಿನ ಪ್ರಕಾರ ಆಡಿಯೋ ದಾಖಲೆ ಆಗಬೇಕು. 28 ಕೇಂದ್ರ ಗಾಡಿ ಎಡೆ ಕೊಡ್ತಾರೆ ನರಗೋಳಿ ಸ್ಟಾರ್ಟ್ ಆಗ್ಯಾವ ಸರ್, ಆಲೂ ಸ್ಟಾರ್ಟ್ ಆಗ್ಯಾವ, ಬಿಜೆಪಿ ಸ್ಟಾರ್ಟ್ ಆಗ್ಯಾವ. ಮಾರ್ಕೆಟ್ ಸರ್ ಆಲ್ರೆಡಿ ರೈತರ ಅರ್ಧ ರೈತರು ರೊಕ್ಕ ಮುಗಿಸಿದ್ ಸರ್ ಜಲ್ದಿ ಬರೋದು. ಸರ್ಕಾರ ಇವತ್ತು ಮಾಲ್ ಕೊಟ್ಟರೆ 2-3 ದಿನದಾಗ ಸರ್ ನಾವು ಕರೆಕ್ಟ್